ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಗೆದ್ದಿದ್ದಾರೆ. ನಾನೇ ಸ್ಟ್ರಾಂಗ್ ಅನ್ನುವಂತಹದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಸಿದ್ದು ಕೊಟ್ಟಂತಹ ಒಂದೇ ಒಂದು ಶಾಕ್ಗೆ ಬಲಿಷ್ಠ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿಯನ್ನೇ ಇಳಿಸಿದಂತಹ ಸಿದ್ದುಗೆ ಡಿಕೆ ಒಂದು ಲೆಕ್ಕನ? ಖಂಡಿತ ಇಲ್ಲ. ಇಷ್ಟಕ್ಕೂ ಡಿಕೆಗೆ ಸಿದ್ದು ನೀಡಿರುವಂತಹ ಬಿಗ್ ಶಾಕ್ ಆದ್ರೂ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಅವರಂತ ಅಂದ್ರೇನೆ ಹಾಗೆ ಹರಿತವಾದ ಬಾಣದಂತಹ ಮಾತು, ಅಂದ್ಕೊಂಡಿದ್ದನ್ನ ಮಾಡಿಯೇ ತೋರಿಸುವಂತಹ ನಾಯಕ. ಈ ಹಿಂದೆ ಮಾಜಿ ಪ್ರಧಾನಿ ಬಲಿಷ್ಠ ದೇವೇಗೌಡರ ಪುತ್ರ ಕುಮಾರಸ್ವಾಮಿಯನ್ನೇ ಸಿಎಂ ಸೀಟಿನಿಂದ ಇಳಿಸಿದಂತಹ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸೀಟಿನಿಂದ ತಪ್ಪಿಸೋದು ಬಲು ಕಷ್ಟನ? ಖಂಡಿತ ಇಲ್ಲ. ಅದು ಸಿದ್ದುಗೆ ನೀರು ಕುಡ್ದಷ್ಟೇ ಸಲೀಸು. ಡಿಕೆ ನಾನಾ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ವಿರುದ್ಧನೇ ನೇರವಾಗಿ ಹೈಕಮಾಂಡ್ನ ನಾಯಕರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ದೆಹಲಿಗೆ ಹೋಗಿದ್ದು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ರೇಂಜ್ಗೆ ಇನ್ನೇನು ಸಿಎಂ ಆಗೇ ಆಗ್ತಾರೆ ಅಂತ ಅಂದ್ಕೊಂಡಿದ್ದು. ಡಿಕೆ ಮುಖದಲ್ಲೂ ಕೂಡ ಅಂತಹ ವಿಶ್ವಾಸ ಎದ್ದು ಕಾಣಿಸ್ತಾ ಇತ್ತು. ಆದ್ರೆ ಅಲ್ಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾದ ಬಳಿಕ ಡಿಕೆ ರಾಗವೇ ಬದಲಾಗಿ ಹೋಗಿತ್ತು. ಮೊದಲಲ್ಲಿ ಇದ್ದಂತಹ ಜೋಶ್ ಆಮೇಲೆ ಕಾಣಿಸ್ಲೇ ಇಲ್ಲ. ಸಪ್ಪೆ ಮೊರೆ ಹಾಕೊಂಡಿದ್ದಂತಹ ಡಿಕೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ನಾಯಕರಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದು. ನಾನು ರಾಜಕಾರಣ ಮಾಡ್ಕೊಂಡೇ ದೆಹಲಿವರೆಗೂ ಬಂದಿರೋದು, ದೆಹಲಿಯಲ್ಲಿ ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ನಾನು ಬಂದಿಲ್ಲ ಅಂತ ಗುಡುಗಿದ್ದು. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ, ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಹೇಗೆ ಅತಿಯಾದ ವಿಶ್ವಾಸದಲ್ಲಿ ಇದ್ದಂತಹ ದೆಹಲಿಗೆ ಹೋಗಿದ್ದ ಡಿಕೆ ತಮ್ಮ ಡಿಸಿಎಂ ಸೀಟಿನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ತಮ್ಮತ್ರವೇ ಇಟ್ಕೊಳ್ಳೋದೇ ಸಾಹಸವಾಗಿ ಹೋಯ್ತು. ಹೀಗೆ ಡಿಕೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಬಳಿಯೇ ನೇರವಾಗಿ ದೆಹಲಿಯಲ್ಲಿ ಹೋದ್ರೂ ಕೂಡ ಅಲ್ಲಿ ನಾನಾ ಕಸರತ್ತನ್ನ ಮಾಡಿದ್ರು. ಸಿದ್ದರಾಮಯ್ಯ ಮಾತ್ರ ಬೇರೆಲ್ಲೂ ಹೋಗದೆ ಬೆಂಗಳೂರಿನಲ್ಲೇ ಉಳಿದುಕೊಂಡು ಇಲ್ಲಿಂದಲೇ ಡಿಕೆಗೆ ಚೆಕ್ಮೇಟ್ ಅನ್ನ ಇಟ್ರು. ಇದು ಡಿಕೆ ಶಿವಕುಮಾರ್ ಅವರಿಗೆ ಭಾರಿ ಹಿನ್ನಡೆಯನ್ನ ತರಿಸಿದೆ. ಅವರ ಕನಸು ನನಸಾಗದಂತೆ ತಡೆದಿದೆ. ಸಿದ್ದರಾಮಯ್ಯ ಅವರು ಅನುಸರಿಸಿದಂತಹ ಆ ತಂತ್ರ ಡಿಕೆಯನ್ನ ಕನಸಲ್ಲೂ ಕೂಡ ನೆನ್ಪು ಮಾಡ್ಕೊಳ್ಳುವಂತೆ ಮಾಡಿದೆ. ಇದರ ಹಿಂದೆ ಸಿದ್ದರಾಮಯ್ಯ ಅವರ ಚಾಣಾಕ್ಷ ನಡೆ ಇತ್ತು ಅಂತ ಹೇಳಲಾಗಿದೆ. ಜೊತೆಗೆ ನೇರವಾಗಿಯೇ ರಾಹುಲ್ ಗಾಂಧಿ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಅದೊಂದೇ ಮಾತಿಗೆ ಡಿಕೆಗೆ ಪವರ್ ಕಟ್ ಮಾಡಿಸಿದೆ. ಅದೊಂದು ಮಾತು, ಅದು ಸಿದ್ದರಾಮಯ್ಯ ಅವರ ಪವರ್ ಅಂತ ಅಂದ್ರೆ. ಹಿಂದೆ HD ದೇವೇಗೌಡರನ್ನೇ ಹಿಂದಿಕ್ಕಿದ್ದಂತಹ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರನ್ನೇ ಸಿಎಂ ಸೀಟಿನಿಂದ ಕೆಳಗಿಳಿಸಿದ್ರು. ಇದು ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರಿಗೆ ಭಾರಿ ಇರುಸು ಮೂರುಸನ್ನ ತರಿಸಿತ್ತು. ಆಗಿಂದಲೂ ಕೂಡ ಈಗಿನವರೆಗೂ ತಂದೆ ಮಕ್ಕಳು ಸಿದ್ದರಾಮಯ್ಯ ವಿರುದ್ಧ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಹೀಗಿದ್ರು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಅನುಭವದ ಮುಂದೆ ಏನಕ್ಕೇನೂ ಅಲ್ವೇ ಅಲ್ಲ. ಆದ್ರೂ ಡಿಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಿರುವಂತಹ ನಾಯಕ ಅಲ್ವೇ ಅಲ್ಲ. ಮುಂದೇನ್ ಮಾಡ್ತಾರೆ? ಸಿದ್ದರಾಮಯ್ಯ ಮೇಲಿನ ಸೇಡಿಗಾಗಿ ದೇವೇಗೌಡರು ಕುಮಾರಸ್ವಾಮಿ ವೈಮನಸ್ಸು ಮರೆತು ಡಿಕೆ ಶಿವಕುಮಾರ್ ಜೊತೆ ಕೈ ಜೋಡಿಸ್ತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.